ಎಂಪವರ್ ನ್ಯೂಸ್ಗೆ ಸ್ವಾಗತ. ನಾನು ಸುನಿಲ್ ಹೊಸಕೋಟಿ. ಗುಬ್ಬಿ ಬಿಜೆಪಿ ತಾಲೂಕು ಘಟಕ ವತಿಯಿಂದ ಪ್ರಧಾನಿ ಮೋದಿ ದೀರ್ಘಾವಧಿ ಆಡಳಿತಕ್ಕೆ ಪಟ್ಟಣದ ಶ್ರೀ ಪಂಚಮುಖ್ಯ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಹಮ್ಮಿಕೊಳ್ಳಲಾಗಿತ್ತು. ಬೆಳಿಗ್ಗೆಯಿಂದ ದೇವಾಲಯದಲ್ಲಿ ವಿಶೇಷ ಪೂಜೆ ನಡೆಸಿ ಬಿಜೆಪಿ ಮುಖಂಡರು ಹಾಗೂ ಕಾರ್ಯಕರ್ತರು ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಘೋಷಣೆ ಕೂಗಿ ಅಭಿನಂದನೆ ಸಲ್ಲಿಸಿ ಸಿಹಿ ಹಂಚಿ ಸಂಭ್ರಮಿಸಿದರು. ಬಿಜೆಪಿ ಮುಖಂಡ ಎಸ್ ಡಿ ದಿಲೀಪ್ ಕುಮಾರ್ ಮಾತನಾಡಿ, ಅತ್ಯಧಿಕ ಅವಧಿ ಚುನಾಯಿತ ಪ್ರಧಾನಿಯಾಗಿ ಇಡೀ ವಿಶ್ವ ಮೆಚ್ಚಿದ ಪ್ರಧಾನಿ ನರೇಂದ್ರ ಮೋದಿ ಅವರ 12 ವರ್ಷದ ಅಧಿಕಾರ ವಿಶ್ವಕ್ಕೆ ಮಾದರಿಯಾಗಿದೆ. ಜಾಗತಿಕ ಮಟ್ಟದಲ್ಲಿ ವಿಶೇಷ ಹೆಗ್ಗುರುತು ಹಚ್ಚಿದ ಮೋದಿ ಅವರ ಸ್ವಚ್ಛ ಆಡಳಿತ, ಸರ್ವಧರ್ಮ ಸಹಕಾರ ಹಾಗೂ ಅಭಿವೃದ್ಧಿ ಹರಿಕಾರ ಎಂದೆನಿಸಿದ್ದಾರೆ. ಇನ್ನು ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ PB ಚಂದ್ರಶೇಖರ ಬಾಬು ಮಾತನಾಡಿ, ಭ್ರಷ್ಟಾಚಾರ ರಹಿತ ಆಡಳಿತ ನೀಡಿದ ಪ್ರಧಾನಿ ಮೋದಿ ಅವರ 12 ವರ್ಷದಲ್ಲಿ ಯಾವುದೇ ಕಪ್ಪು ಚುಕ್ಕೆ ಕಂಡಿಲ್ಲ. ದೇಶದ ಉಜ್ವಲ ಭವಿಷ್ಯಕ್ಕೆ ಮುಡುಪಾಗಿ ಜಾಗತಿಕ ಮಟ್ಟದಲ್ಲಿ ದೇಶವನ್ನು ವಿಶ್ವಗುರುವಾಗಿ ಬೆಳೆಸಿ ಆರ್ಥಿಕ ಸದೃಢತೆಯಲ್ಲಿ ವಿಶ್ವಕ್ಕೆ 4ನೇ ಸ್ಥಾನ ತಂದಿದ್ದಾರೆ ಎಂದರು. ಬಿಜೆಪಿ ತಾಲೂಕು ಅಧ್ಯಕ್ಷ ಬಲರಾಮ ಮಾತನಾಡಿ, 3ನೇ ಬಾರಿಗೆ ಪ್ರಧಾನಿಯಾಗಿ ವಿಶ್ವದ 118 ದೇಶದಲ್ಲಿ ತಮ್ಮ ಛಾಪು ಮೂಡಿಸಿ ಮೋದಿ ಅಲೆಯನ್ನು ವಿಶ್ವವ್ಯಾಪ್ತಿ ಹರಡಿಸಿದ್ದಾರೆ. ಅವರ ಸ್ವಚ್ಛ ಆಡಳಿತಕ್ಕೆ ದಕ್ಕಿದ ದಾಖಲೆಗೆ ದೇವಾಲಯದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ಸಿಹಿ ಹಂಚಿ ಸಂಭ್ರಮಿಸಿದ್ದೇವೆ ಎಂದರು. ಹೆಚ್ಚಿನ ಪ್ರಧಾನಿಗಳಾದಂಥ ನರೇಂದ್ರ ಮೋದಿ ಅವರು ಎಲ್ಲ ಪ್ರಧಾನಿಗಳಕ್ಕಿಂತ ಹೆಚ್ಚಿನ ಅಧಿಕಾರದ ಸ್ಥಾನದಲ್ಲಿ 3ನೇ ಬಾರಿಗೆ 12 ವರ್ಷ ಮುಕ್ತಾಯ ಮಾಡುವ ಮುಖೇನ ತಮ್ಮ ಅಧಿಕಾರಾವಧಿಯನ್ನು ವಿಸ್ತರಿಸಿಕೊಂಡು ಹೋಗ್ತಿದ್ದಾರೆ. ಕಾರಣ ಇಷ್ಟೇ, ಅವರು ಕೊಟ್ಟಿರುವಂಥ ದೇಶಕ್ಕೆ ಕೊಟ್ಟಿರುವಂಥ ಕೊಡುಗೆ, ಪ್ರಪಂಚಕ್ಕೆ ಆಗಿರುವಂಥ ಮಾದರಿನೇ. ನರೇಂದ್ರ ಮೋದಿ ಅವರು ಒಂದು ಸಾಧನೆ ಮಾಡ್ಯಾರೆ ಅಂದರೆ 188 ದೇಶದಲ್ಲೂ ಯಾರು ಇನ್ನವರೆಗೂ ಮೋದಿ ಇರೋದೇ ಇಲ್ಲ. ಎಲ್ಲ ಅಷ್ಟು ಪ್ರಾಮಾಣಿಕವಾಗಿ ಒಂದು ಶಕ್ತಿಯುತವಾಗಿ ತ್ರಿಮೂರ್ತಿಗಳಲ್ಲಿ ದೇವಾಲಯಗಳಲ್ಲಿ ಆಂಜನೇಯ ಹೆಂಗೆ ಹೊರತಾಡ. ಪತ್ರಕರ್ತ ಬಂಧುಗಳೇ, ಇವತ್ತು ಇಡೀ ಪ್ರಪಂಚದಲ್ಲಿ ಭ್ರಷ್ಟಾಚಾರ ಮುಕ್ತ ಸರ್ಕಾರ ಅಂದರೆ ನರೇಂದ್ರ ಮೋದಿಯವರು. ಇಡೀ ಪ್ರಪಂಚದಲ್ಲಿ ಇವತ್ತು ನರೇಂದ್ರ ಮೋದಿಯವರು ಅಧಿಕಾರ ಸ್ವೀಕಾರ ಮಾಡಿದ್ರಿಂದ ಇವತ್ತಿನವರೆಗಾಗಿವೆ. ನರೇಂದ್ರ ಮೋದಿಯವರು ಒಂದು ಸಾಧನೆ ಮಾಡ್ಯಾರೆ ಅಂದರೆ 188 ದೇಶದಲ್ಲೂ ಯಾರು ಇನ್ನವರೆಗೂ ಮೋದಿ ಇರೋದೇ ಇಲ್ಲ. ಎಲ್ಲ ಅಷ್ಟು ಪ್ರಾಮಾಣಿಕವಾಗಿ ಒಂದು ಶಕ್ತಿಯುತವಾಗಿ ತ್ರಿಮೂರ್ತಿಗಳಲ್ಲಿ ಮೋದಿಯವರು ದೇಶದ ಇತಿಹಾಸದಲ್ಲಿ ಅತ್ಯಧಿಕವಾಗಿ ಆಡಳಿತ ನಡೆಸಿದ ನರೇಂದ್ರ ಮೋದಿಯವರಿಗೆ ಎಲ್ಲರಿಗೂ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀವಿ. ಮತ್ತು ದೇಶದಲ್ಲಿ ನಂಬರ್ 1, ಇಡೀ ಪ್ರಪಂಚದಲ್ಲೇ ನಂಬರ್ 1 ನಾಯಕ, ಜನನಾಯಕ ಅಂತ ಹೆಸರು ಖ್ಯಾತಿ ಪಡೆದಿದ್ದಾರೆ. ಮತ್ತು ದೇಶ. ನ್ಯೂಸ್ ರಿಪೋರ್ಟರ್ ಕೆಂಪರಾಜು, ಎಂಪವರ್ ನ್ಯೂಸ್, ಗುಬ್ಬಿ. ಇದಿಷ್ಟು ಈ ಹೊತ್ತಿನ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಎಂಪವರ್ ನ್ಯೂಸ್.